ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮಲ್ಲಿ ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟ ಮೆಟೀರಿಯಲ್ ಎಲ್ಲ ಇದೆ. ಹೌದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಹಾಗೆ. ಓಕೆ. ಡ್ರಿಪ್ಪು ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ನು, ದರ್ ಇಸ್ ಲೆಸ್ ಕ್ರಾಪ್ ಲೆಸ್ ವಾಟರ್ ಮೋರ್ ಕ್ರಾಪ್ ಅಂತ ಕಾನ್ಸೆಪ್ಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡು ಕೂಡಿಸಿ ಸಂಯೋಗದಲ್ಲಿ ಸರ್ಕಾರ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಪ್ರಕಾರ ಹಲವು ರೀತಿಯಲ್ಲಿ ರೈತರಿಗೆ ಉಪಯೋಗವಂತ ಯೋಜನೆಗಳು ತರ್ತಾ ಇದ್ದಾರೆ. ಇದರಲ್ಲಿ ಏನಿದೆ ಅಂದರೆ 3 ಕ್ಯಾಟಗರಿ ಮಾಡ್ತಾರೆ. ಸಣ್ಣ ರೈತರು, ದೊಡ್ಡ ರೈತರು ಅಂತೇಳಿ ಮಾಡ್ಕೊಂತಿರ್ತಾರೆ. ಅದರ ಪ್ರಕಾರ 5 ಎಕರೆಗಿಂತ ಕಮ್ಮಿ ಇರೋ ರೈತರಿಗೆ 90% ಸಬ್ಸಿಡಿ ಸಿಗುತ್ತೆ. ಸ್ಪ್ರಿಂಕ್ಲರಲ್ಲಿ ಸಿಗುತ್ತೆ, ಡ್ರಿಪ್ಪಲ್ಲಿ ಸಿಗುತ್ತೆ. ಅದನ್ನು ರೈತರು ಎಲ್ಲವನ್ನೂ ಉಪಯೋಗ ಮಾಡ್ಕೋಬೇಕು. ಸ್ಪ್ರಿಂಕ್ಲರಲ್ಲಿ ಏನಾಗುತ್ತೆ ಅಂತಂದರೆ ಕಬ್ಬಿಗೆ ಎಕನಾಮಿಕಲ್ ಕ್ರಾಪಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಡ್ರಿಪ್ಪಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇವು ಜಾಸ್ತಿ ಯೂಸ್ ಮಾಡ್ಕೊತಾರೆ. ಸೊ ಇದರಲ್ಲಿ ನಮ್ಮಲ್ಲಿ ಏನೈತೆ ಸ್ಪ್ರಿಂಕ್ಲರಿನ ಎಲ್ಲ ಐಟಮ್ಗಳು ಸಿಗುತ್ತೆ. ಸ್ಪ್ರಿಂಕ್ಲರ್ದು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಏನಿದೆ ಅಂತಂದರೆ ಇದು ಅಡಾಪ್ಟರು, PCN. ಇದು ಪೂರ ಏನಾಗುತ್ತೆ ಸ್ಪ್ರಿಂಕ್ಲರಲ್ಲಿ ಜೆಟ್ ರೈತರ ಹೊಲದಲ್ಲಿ ಏನಾಗುತ್ತಲ್ಲ ಈ ರೀತಿಯಿಂದ ಹೊರಗೆ ಸ್ಪ್ರೆಡ್ ಆಗ್ತಿರುತ್ತೆ. ಈಗ ಡ್ರಿಪ್ಪಲ್ಲಿ ಏನು ಬರುತ್ತೆ ಅಂತಂದರೆ ಇವು ಡ್ರಿಪ್ಪಲ್ಲಿ 2 ಥರ ಬರುತ್ತೆ. ಇನ್ಲೈನ್ ಡ್ರಿಪ್ಪರ್ ಅಂತ ಬರುತ್ತೆ, MIT ಹೊರಗಿಂದ ಔಟ್ಲೈನ್ ಡ್ರಿಪ್ಪರ್ ಅಂತ ಬರುತ್ತೆ. ಸೊ ಅದರಲ್ಲಿ ಏನಿರುತ್ತೆ ಸಣ್ಣ ಸಣ್ಣ ಐಟಮ್ಗಳು ಇರುತ್ತೆ. ಇಲ್ಲಿ ಒಂದಕ್ಕೊಂದು ಬೆಂಡ್ ಆಗುತ್ತೆ. ಆಮೇಲೆ ಟೀ ಈ ಥರ ಇನ್ನಿತರ ಐಟಮ್ಗಳನ್ನು ಬರುತ್ತೆ. ಡ್ರಿಪ್ಪಲ್ಲಿ ಏನಾಗುತ್ತೆ ಅಂದರೆ ರೈತರ ಹೊಲದಲ್ಲಿ ಈ ಥರ ಸಬ್ಲೈನ್ ಮಾಡಿಕೊಂಡು ಈ ಮುಖಾಂತರ ಇದು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ವಾಟರ್ ಯೂಸೇಜ್ ಜಾಸ್ತಿ ಆಗುತ್ತೆ, ವೇಸ್ಟೇಜ್ ಕಮ್ಮಿ ಆಗುತ್ತೆ. ಡ್ರಿಪ್ಪಲ್ಲಿ ಏನಾಗುತ್ತೆ ಅಂತಂದರೆ 90% ಸಬ್ಸಿಡಿ ಸಿಗುತ್ತೆ. 10% ರೈತರು ಮಾತ್ರ ಸಹಾಯ ಕೊಡಬೇಕು. 10% ಅಷ್ಟು ರೈತ ಕಟ್ಟಬೇಕು, 90% ಸರ್ಕಾರದಿಂದ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇದ್ದರೆ 90 ರೂಪಾಯಿ ಗೌರ್ಮೆಂಟೇ ಕೊಡುತ್ತೆ, 10 ರೂಪಾಯಿ ಮಾತ್ರ ರೈತರು ಕೊಡಬೇಕಾಗುತ್ತೆ. ಈಗ ಡ್ರಿಪ್ಪಲ್ಲಿ ಯೂಸ್ ಮಾಡೋದ್ರಿಂದ ಉಪಯೋಗ ಏನಾಗುತ್ತೆ ಅಂತಂದರೆ ಈಗ ಏನೈತೆ ಒಂದೇ ಜಾಗದಲ್ಲಿ ಕಡಿಮೆ ನೀರಿನ ಪ್ರಮಾಣದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ಕೋಬಹುದು. ಅದರ ಜೊತೆಗೆ ಏನಾಗುತ್ತೆ, ಅದ್ರ ಜೊತೆಗೆ ಕೆಲವೊಂದಿಟ್ಟು ಮಟೀರಿಯಲ್ಗಳು ಬರುತ್ತೆ. GTO ಸೆಟ್ ಅಂತ ಬರುತ್ತೆ, ಗ್ರೋಮೆಟು, ಸ್ಟಾರ್ಟರು, ಇದನ್ನು ಬರುತ್ತೆ, ಜಾಯ್ನರ್ ಅಂತ ಬರುತ್ತೆ. ಈಗ ಸ್ಟಾರ್ಟರ್ ಅಂತಂದರೆ ಇನಿಷಿಯಲಿ ಪೈಪ್ದಿಂದ PVC ಪೈಪಿಂದ ಸ್ಟಾರ್ಟ್ ಆಗಿ ಇಮಿಟಿಂಗ್ ಪೈಪಿಗೆ ಲ್ಯಾಟ್ರಲ್ ಪೈಪಿಗೆ ಜಾಯಿಂಟ್ ಆಗುತ್ತೆ. ತದನಂತರ ಏನಾಗುತ್ತೆ ಒಂದು ಎಂಡದಿಂದ ಕನೆಕ್ಟ್ ಆಗುತ್ತೆ, ಅಲ್ಲಿ ಎಂಡ್ ಇರುತ್ತೆ. ಇನ್ನೊಂದು ಎಂಡ್ ಕಟ್ಟಬೇಕಾದ್ರೆ ಬೆಂಡ್ ಬೇಕಾಗಿರುತ್ತೆ, ಕರ್ವಿಂಗ್ ಇರುತ್ತಲ್ಲ, ಇದು ಬೆಂಡನ್ನು ಯೂಸ್ ಮಾಡ್ಕೊತಾರೆ. ಕೆಲವೊಂದು ರೈತರಿಗೆ ಏನಾಗುತ್ತೆ ಒಂದು ಬೆಳೆಗಳು ಇರುತ್ತಲ್ಲ ಅಲ್ಲಷ್ಟೇ ನೀರು ಬೇಕು, ಮುಂದಿನ ಕಡೆ ನೀರು ಬರಬಾರ್ದು. ಸೊ ಕ್ಲೋಸ್ ಮಾಡ್ಬೇಕಂತಂದ್ರೆ ಇಲ್ಲಿ ಇದನ್ನ ಟ್ಯಾಪನ್ನು ಯೂಸ್ ಮಾಡ್ಕೊತಾರೆ. ಇದೇ ರೀತಿಯಲ್ಲಿ ಅದರಲ್ಲಿ ಡ್ರಿಪ್ಪಲ್ಲಿ 10ರಿಂದ 12 ಐಟಮ್ಸ್ಗಳು ಬರುತ್ತೆ. ಸೊ ಯಾವ ರೀತಿ ಅಂತಂದರೆ ಬೆಳೆಗಳ ಪ್ರಕಾರ ಅಲಗ್ ಬೆಳೆಗಳಲ್ಲಿ ಅಲಗ್ ರೀತಿಯಲ್ಲಿ ಹೋಗುತ್ತೆ. ಇಲ್ಲಿ ಯೂಸಲಿ ಸ್ಪ್ರಿಂಕ್ಲರ್ ಏನಾಗುತ್ತೆ ಡ್ರಿಪ್ಪಲ್ಲಿ ಆಲ್ಮೋಸ್ಟ್ ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಜಾಸ್ತಿ ಉಪಯೋಗ ಮಾಡ್ಕೊಂಡು. ಈಗ ಯಾವುದೇ ಥರ ಅಂದರೆ ಕಾಯಿಪಲ್ಯ ಆಗಲಿ ಇನ್ನಿತರ ಬೆಳೆಗಳಲ್ಲಿ ಬಿಡ್ತಾರೆ. ಸ್ಪ್ರಿಂಕ್ಲರಲ್ಲಿ ಏನಾಗುತ್ತೆ ಅಂತಂದರೆ ಎಕನಾಮಿಕಲ್ ಕ್ರಾಪ್ ಅಂತ ಕರೀತಾರೆ. ಕಬ್ಬು, ಕಾಟನ್ ಸೀಡು ಇವಕ್ಕೆಲ್ಲ ಯೂಸ್ ಮಾಡೋದು ಸ್ಪ್ರಿಂಕ್ಲರ್ ಯೂಸ್ ಮಾಡುತ್ತಾರೆ. ಈ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಕೆಲವೊಂದಿಟ್ಟು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸ್ಕೀಮ್ ಇರುತ್ತೆ. ಒಂದು ಸ್ಪ್ರಿಂಕ್ಲರ್ ಸೆಟ್ ಅಂತಂದರೆ 30 ಪೈಪ್ ಕೊಡಬೇಕು, 5 ನೋಸಲ್ ಕೊಡಬೇಕು, 5 ರೈಸರ್ ಪೈಪ್ ಕೊಡಬೇಕು, ಆ ಥರ ಇರುತ್ತೆ. 2 ಎಂಡ್ ಕ್ಯಾಪ್ ಕೊಡಬೇಕು, ಒಂದು ಟೀ ಕೊಡಬೇಕು, ಒಂದು ಬೆಂಡ್ ಕೊಡಬೇಕಂತ ಇರುತ್ತೆ. ಯೂಶಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಇದು ಬೆಂಡ್ ಶೇಪಲ್ಲಿ ಇರುತ್ತೆ. ಆಮೇಲೆ ದಿಸ್ ಈಸ್ ಅಡಾಪ್ಟರಲ್ಲಿ ಇಲ್ಲಿಂದ ಏನಾಗುತ್ತೆ ಅಂತಂದರೆ ಸ್ಪ್ರಿಂಕ್ಲರನ್ನು ನೀರು ಇಲ್ಲಿಂದನೇ ಸ್ಪ್ರೇ ಆಗಬೇಕಾದ್ರೆ ಆ ರೀತಿಯಲ್ಲಿ ಸೆಟ್ ಆಗಿ ಹೋಗುತ್ತೆ. ಸೊ ಅದೇ ಥರ ಎಂಡ್ ಕ್ಯಾಪ್ ಅಂತ ಇರುತ್ತೆ. ಈಗ ಇಲ್ಲಿಂದ ಮೆಟೀರಿಯಲ್ ಹೋಗುತ್ತಲ್ಲ ಲಾಸ್ಟ್ ಕ್ಲೋಸ್ ಮಾಡ್ಕೋಬೇಕಲ್ಲ, ದಟ್ ಇಸ್ ಎಂಡ್ ಕ್ಯಾಪ್ ಅಂತ ಯೂಸ್ ಮಾಡ್ಕೊತಾರೆ. ಇದಕ್ಕೆ PCN ಅಂತ ಕರೀತಾರೆ, ಪಂಪ್ ಕನೆಕ್ಟಿಂಗ್ ನಿಪ್ಪಲ್ ಅಂತ ಕರೀತಾರೆ. ಬೋರ್ವೆಲ್ದಿಂದ ಇಲ್ಲಿಂದ ತೊಗೊಂಡು ಕನೆಕ್ಷನ್ ಸ್ಟಾರ್ಟ್ ಆಗಬೇಕಲ್ಲ, ಪಂಪ್ ಕನೆಕ್ಟಿಂಗ್ ನಿಪ್ಪಲ್ ಅಂತ ಕರೀತಾರೆ. ಇದರಲ್ಲಿ ಏನು ಬರುತ್ತೆ, ಸಿಂಗಲ್ ಲಾಕು, ಡಬಲ್ ಲಾಕು ಅಂತ ಬರುತ್ತೆ. ಸಿಂಗಲ್ ಲಾಕ್ ಅಂತಂದರೆ ಈ ಲಾಕು ಇದು ಒಳಗೆ ಹಾಕೊಂಡು ಪುಷ್ ಮಾಡಿಬಿಟ್ಟು ಸಿಂಗಲ್ ಲಾಕ್. ಡಬಲ್ ಲಾಕ್ ಅಂತಂದರೆ ಈ ಥರ ಬರುತ್ತೆ, 2 ಕೂಡ ಒಂದ್ಕೊಂಡು ಲಾಕ್ ಕೊಡ್ಸೋದು. ಸರ್ ಈಗ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಕೊಡ್ತಾ ಇದ್ದೀರಾ ನೀವು? ಕರ್ನಾಟಕ ಸರ್ಕಾರ ಕೆಲವೊಂದು ಟೀಮ್ ಮಾಡುತ್ತೆ. ಒಂದೊಂದು ಯಾವ ಜಾಗ ಸರ್ವಿಸ್ ಸೆಂಟರ್ ಇರುತ್ತೆ, ಎಲ್ಲ ಕಂಪ್ನಿಗೂ ಒಂದೊಂದು ಲೈಸೆನ್ಸ್ ಇರುತ್ತೆ, ಇದು ಅಪ್ರೂವಲ್ ಇರುತ್ತೆ. ಈ ಡಿಸ್ಟಿಕ್ ಕಳಿಸ್ಬೇಕು, ಈ ಡಿಸ್ಟಿಕ್ ಬರುತ್ತೆ. ನಾವು ಹತ್ರ 12 ಡಿಸ್ಟಿಕ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಸರ್ವಿಸ್ ಅವೈಲೇಬಲ್ ಇದೆ ಸರ್. ಸರ್ವಿಸ್ ಸೆಂಟರ್ಸ್ ಇದೆ, ಅವೈಲೇಬಿಲಿಟಿನೂ ಇದೆ. ಎಲ್ಲಿ ನಮ್ಮ ಹತ್ರ ಸರ್ವಿಸ್ ಸೆಂಟರ್ ಇದೆ ಅಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.